ಮೊಟ್ಟ ಮೊದಲಾಗಿ ನನ್ನ ಗುರುಗಳಾದ ಶ್ರೀ ಶ್ರೀ ಮಹಾತಾರ್ ಬಾಬಾಜಿ ಅವರಿಗೆ, ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ, ರಂಗನಾಥ್ ಮಾಸ್ಟರ್ಗೆ ನಮಸ್ಕಾರ. ನಾನು ಇವತ್ತು ಸಬ್ಜೆಕ್ಟ್ ಹೇಳ್ತಾ ಇರೋದು ಯೋಗಿ ವೇಮನ. ಮೇಡಮ್ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆಯಲ್ಲ? ನಮ್ ಯೋಗಿ ವೇಮನ ಅವ್ರಿಗೆ ನಮಸ್ಕಾರ. ಈ ಪ್ರೋಗ್ರಾಮ್ ಇದನ್ನು ಮಾಡ್ತಾ ಇದ್ದೀನಿ. ಯೋಗಿ ವೇಮನ ಅನ್ನೋರು ಆಂಧ್ರ ಪ್ರದೇಶದಲ್ಲಿ ಕಡಪ ಜಿಲ್ಲೆಯಲ್ಲಿ ಹುಟ್ಟಿದವರು. ಇವರು ಯೋಗಿ ವೇಮನ ಅಂದ್ರೆ ಒಂದು ಕವಿ, ತುಂಬಾ ಹಳೆ ಕವಿ. ಇವ್ರ ಬಗ್ಗೆ ಆಂಧ್ರ ಪ್ರದೇಶದಲ್ಲಿ ಗೊತ್ತೇ ಇಲ್ದವ್ರು ಯಾರು ಇಲ್ಲ, ಯಾಕಂದ್ರೆ ಅವರ ಪದ್ಯಗಳು ಅಷ್ಟು ಚಿರುಪರಿಚಯ. ಇವರ ತಂದೆಯವರು ವೆಂಕಟರಮಣ ವೇಮನ ರೆಡ್ಡಿ ಅಂತ, ಅಂದ್ರೆ ಅವರು ರಾಜ್ಯದ ಕುಟುಂಬದವರಾಗಿರ್ತಾರೆ. ತುಂಬಾ ಆಸ್ತಿವಂತರು, ಸಂಪಾದನೆ ಮಾಡಿರ್ತಾರೆ, ಚೆನ್ನಾಗಿ ಒಳ್ಳೆ ಹೆಸರು ಮಾಡಿರ್ತಾರೆ. ಇವರು ಅಣ್ಣ ಬಂದು ವೆಂಕಟ ರಮಣ ರೆಡ್ಡಿ ವೇಮನ, ಅವರ ಅತ್ತಿಗೆ ಬಂದು ನರಸಮ್ಮ ವೇಮನ ರೆಡ್ಡಿ ಅಂತ. ಇವರು ವೇಮನ ರೆಡ್ಡಿ ಅವರು ಕವಿ ಮತ್ತೆ ಆಧ್ಯಾತ್ಮಿಕರ ಗುರುಗಳಾಗಿರ್ತಾರೆ. ಇವರು ವೇಮನ ಅವರು ಚಿಕ್ಕ ವಯಸ್ಸಿಂದನೂ ವ್ಯತಿರೇಕ, ಈ ಪೂಜೆಗಳಿಗೆ ಆಗಿ ವ್ಯತಿರೇಕವಾಗಿ ಮಾಡ್ತಿರ್ತಾರೆ. ವ್ಯರ್ಥವಾಗಿ ದುಡ್ಡು ಖರ್ಚು ಮಾಡೋದು ಅವ್ರಿಗೆ ಇಷ್ಟ ಆಗ್ತಿರಲ್ಲ, ಮತ್ತೆ ಅದರ ಬಗ್ಗೆ ಅವ್ರಿಗೆ ತುಂಬಾ ಒಲವಿರೋದಿಲ್ಲ. ಆದ್ರೆ ವೇಮನ ಅವರು ಮಗಳಾದ ಅವ್ರ ಅಣ್ಣನ ಮಗಳಾದ ಜ್ಯೋತಿ ಅಂತ ಅವ್ರು ಕರೀತಾರೆ. ಆದ್ರೆ ಅದರಲ್ಲಿ ಬುಕ್ಕಿನಲ್ಲಿ ಚಿಟ್ಟಿ ಅಂತ ಹೆಸರಿದೆ. ಆ ಚಿಟ್ಟಿ ಅನ್ನೋ ಮಗಳು ಇವರು ಆಧ್ಯಾತ್ಮಿಕ ಬರೋದಕ್ಕೆ ಒಂದು ದಾರಿ. ವೇಮನ ರೆಡ್ಡಿ ಅವರಿಗೆ ಆಧ್ಯಾತ್ಮಿಕ ಬರೋದಕ್ಕೆ ಒಂದು ದಾರಿ ಆಗುತ್ತಾರೆ. ಏಕೆ ಅಂದ್ರೆ ಇವರು ಹುಟ್ಟಿದ್ದು ಶತಮಾನ 16ನೇ ವರ್ಷ, ಅಂದ್ರೆ 1652ನೇ ವರ್ಷ ಇವ್ರು ಹುಟ್ಟಿದ್ದು. ಇವ್ರು ಹುಟ್ಟಿದ್ದು ಕಡಪ ಜಿಲ್ಲೆಯಲ್ಲಿ ಅಷ್ಟೇ ಇರೋದು. ಅವ್ರಿಗೆ ಡೇಟ್ ಯಾವುದು ಇಲ್ಲ ಇದರಲ್ಲಿ. ಮತ್ತೆ ಇವರ ಬಗ್ಗೆ ತಿಳ್ಕೋಬೇಕು ಅಂದ್ರೆ, ಇವರು ಆಧ್ಯಾತ್ಮಿಕವಾಗಿ ಪದ್ಯಗಳನ್ನು ಹೇಳ್ತಾ ಜನಗಳನ್ನ ಮೆಚ್ಚಿಸ್ತಿರ್ತಾರೆ. ಇವರು ಏನಪ್ಪಾ ಅಂದ್ರೆ ಏನು ಕೆಲಸ ಇಲ್ಲದೆ, ಅಣ್ಣ ರಾಜಕೀಯವಾಗಿ ರಾಜ್ಯವನ್ನು ನೋಡ್ತಾ ಇದ್ರೆ, ತಮ್ಮ ಏನು ಕೆಲಸ, ವೇಮನ ಅನ್ನೋರು ಏನು ಕೆಲಸ ಇಲ್ಲದೆ ಸುಮ್ಮನೆ ಓಡಾಡ್ತಾ ಇರ್ತಾರೆ. ಅವ್ರ ಅತ್ತಿಯವರು ಒಂದು ಕೆಲಸವನ್ನು ಕೊಡ್ತಾರೆ ಇವ್ರಿಗೆ. ಏನಂದ್ರೆ ಆ ಕಾಲದಲ್ಲಿ ತೆರಿಗೆ ಕಟ್ಟುವಂತ ಕೆಲಸ, ತೆರಿಗೆಯಿಂದ ವಸೂಲು ಮಾಡುವಂತ ಕೆಲಸವನ್ನು ಕೊಡ್ತಾರೆ. ಊರೂರು ಅಲ್ತ ತೆರಿಗೆಯನ್ನು ಯಾರು ಕಟ್ಟಿರಲ್ವೋ ಅವ್ರ ಹತ್ರ ಹೋಗಿ ವಸೂಲು ಮಾಡುವಂತ ಕೆಲಸವನ್ನು ಕೊಡ್ತಾರೆ. ವಸೂಲು ಮಾಡಬೇಕಾದಾಗ ಇವರಿಗೆ ಒಬ್ಬರು ಪರಿಚಯ ಆಗ್ತಾರೆ. ಅವರ ಹೆಸರು ರಾಣಿ ಅಂತ. ಅವರು ಒಂದು ಹೆಂಗಸು, ಆದ್ರೆ ಅವ್ರನ್ನ ವೇಷಿ ಅಂತಾರೆ. ವೇಷಿ ಅನ್ನಬಾರದಲ್ಲಿ, ಅದು ತಪ್ಪಾಗುತ್ತೆ. ಇವ್ರಿಗೆ ಪರಿಚಯ ಆಗ್ತಾರೆ. ಪರಿಚಯ ಆದಾಗ ಇವರು ಅವ್ರಿಗೆ ಜಾಸ್ತಿ ಒಲವನ್ನು ತೋರಿಸ್ತಾ ಅವ್ರ ಜೊತೆಯಲ್ಲಿ ಪ್ರೀತಿ ಅನ್ನುವಂತ ಮಾತಾಡ್ತಾ ಇದ್ ಮಾಡ್ತಾರೆ. ಮಾತಾಡಿದಾಗ ಅವ್ರಿಗೆ ಹಣಕಾಸನ್ನ ವ್ಯವಸ್ಥೆ ಮಾಡೋದು, ಇವರು ರಾಜರಾಗಿರ್ತಾರಲ್ಲ, ಹಣಕಾಸನ್ನು ಕೊಡೋದು, ಹಣಕಾಸಿನ ವ್ಯವಸ್ಥೆ ಕೊಡೋದು, ಮನೆಯನ್ನು ಕೊಡಿಸೋದು ಎಲ್ಲ ಅವರು ಜೊತೆಯಲ್ಲಿ ಇಸ್ಕೊಡೋ ತರ ಇರ್ತಾರೆ, ಅವ್ರ ಜೊತೆಯಲ್ಲಿ ಇರೋತರ. ಆಗ ಅವ್ರ ಅತ್ತಿಗೆ ಅವ್ರಿಗೆ ಗೊತ್ತಾಗುತ್ತೆ ಇದು ಮಾಡ್ತಾರ ತಪ್ಪು ಅಂತ. ಅವ್ರು ಹೇಳ್ತಾರೆ. ಆದ್ರೆ ವೇಮನ ಅನ್ನೋರು ಅವರ ಪ್ರೀತಿಯಲ್ಲಿ, ರಾಣಿಯನ್ನವರ ಪ್ರೀತಿಯಲ್ಲಿ ಮುಳುಗೋಗಿರ್ತಾರೆ. ಮುಳುಗೋದಾಗ ಅದು ಜಾಸ್ತಿ ಅತಿರೇಕವಾಗಿ ಹೋಗಿರ್ತದೆ. ಅವರು ರಾಣಿ ಅನ್ನೋರು ಎಂತ ಅಂದ್ರೆ, ನೀವು ಅವರನ್ನು ಭೇಟಿ ಮಾಡ್ಬೇಕಾದ್ರೆ ಏನಾದ್ರು ಒಂದು ವಸ್ತು ತಗೊಂಡು ಹೋಗ್ಬೇಕು. ಚಿನ್ನ, ದುಡ್ಡು, ಹಣ, ಕಾಸು ಏನಾದ್ರು ಒಂದು ತಗೊಂಡೋಗಿ ಕೊಟ್ರೆ ಅವ್ರಿಗೆ ಪ್ರೀತಿಯನ್ನು ಒಪ್ತಾರೆ, ಇಲ್ಲಾಂದ್ರೆ ಒಪ್ಪುತ್ತಿಲ್ಲ. ನೀವು ರಾಜರಾಗಿರ್ತೀರ, ಏನು ತರಲ್ಲ, ಗಿಫ್ಟ್ ಕೊಡೋದಿಲ್ಲ ಅಂತ ಕೇಳಿಸ್ತಾ ಇರ್ತಾರೆ. ಒಂದಕ್ಕೆ ಹೋಗ್ತಾ ಅವರು ವೇಮನ ಅವ್ರಿಗೆ ಅಣ್ಣನ ಮಗಳಾದ ಜ್ಯೋತಿ ಅಂದ್ರೆ ಚಿಟ್ಟಿ ಅವರು ತುಂಬಾ ಪ್ರೀತಿಯನ್ನು ಮಾಡ್ತಿರ್ತಾರೆ.
ಅವ್ರ ಜೊತೆಯಲ್ಲಿ ಯಾವಾಗಲೂ ಊಟ ಮಾಡ್ತಾ ಅವ್ರ ಜೊತೆಯಲ್ಲಿ ಇರ್ತಾರೆ, ಪ್ರೀತಿಯನ್ನು ಹಂಚ್ಕೊಂಡು ಇರ್ತಾರೆ. ತುಂಬಾ ಅಭಿಮಾನ ಇರುತ್ತೆ. ಚಿಟ್ಟಿ ವೇಮನ ಅಂದ್ರೆ ಒಂದು ಅಭಿಮಾನ ಜಾಸ್ತಿ ಇರುತ್ತೆ ಅವ್ರಿಗೆ. ಇವರು ನೈಟ್ ಹೋಗಿ ಊಟ ಮಾಡಿಸಿದ್ರೆ ಮಾತ್ರ ಆ ಮಗು ಮಲ್ಕೊಳ್ಳೋದು, ಇಲ್ಲಾಂದ್ರೆ ಆ ಮಗು ಮಲ್ಕೊಳ್ಳೋದಿಲ್ಲ. ಅಂತ ವ್ಯತ್ಯಾಸ, ಹಂಗೆ ಪ್ರೀತಿ ಇರುತ್ತೆ. ವೇಮನ ಅವರು ಒಂದು ದಿವಸ ಅವರ ಮನೆಗೆ ಋಷಿಗಳಾದವರು ಒಂದು ಚಿನ್ನ ಅದನ್ನು ಮಂತ್ರಿಸಿ ಕೊಟ್ಟಿರ್ತಾರೆ, ಅಂದ್ರೆ ಒಂದು ಗೋಲ್ಡ್ ಟೈಪ್. ಅದನ್ನ ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಿರ್ತಾರೆ. ಅದೇ ರಾಣಿ ಅನ್ನೋ ಒಬ್ಬ ಮಹಿಳೆ, ಅದೇ ಅವರ ಪ್ರೀತಿ. ಅವರು ಇವ್ರಿಗೆ ಆಸೆ ಇರುತ್ತೆ, ಅವ್ರಿಗೆ ಅದನ್ನ ನೋಡಿರ್ತಾರೆ. ಅದು ಹಾಕೊಂಡ್ರೆ ನಾನು ಚೆನ್ನಾಗಿರ್ತೀನಿ, ಅದನ್ನ ತಗೊಂಬಂದ್ ಕೊಡಿ ನನಗೆ, ಅದು ತಗೊಂಬಂದ್ ಕೊಡಿ ಅಂತ ಕೇಳಿದಾಗ ಅವರು ಕೇಳ್ತಾರೆ, ಆಯ್ತು ತಗೊಂಬಂದ್ ಕೊಡ್ತೀನಿ ಅಂತ. ತಗೊಂಬಂದ್ ಕೊಟ್ಟು ಅವ್ರನ್ನ ಅದನ್ನ ಪೂಜೆ ಮಾಡೋ ಜಾಗದಲ್ಲಿ ಇರೋದನ್ನ ತಗೊಂಡೋಗಿ ಅವ್ರು ಕೊಟ್ಬಿಡ್ತಾರೆ ರಾಣಿ ಅನ್ನೋರಿಗೆ. ಆ ರಾಣಿ ಅನ್ನೋರು ಅದನ್ನ ಹಾಕೊಂಡು ಓಡಾಡ್ತಿರ್ತಾರೆ. ಆದಾಗ ಅವ್ರ ಅತ್ತಿಗೆ ಕೇಳ್ತಾರೆ, ನೀನ್ ಮಾಡಿದ ತಪ್ಪು ಅಂತ. ಯಾಕೆ ಅಂದ್ರೆ ಅದು ವಸ್ತು ಅಲ್ವಾ, ಅದಕ್ಕೆ ಯಾಕೆ ನೀವು ಅಷ್ಟೊಂದು ಬೆಲೆ ಕೊಡ್ತೀರಾ, ಅದಕ್ಕೆ ಯಾಕೆ ಪೂಜೆ ಅಂತ ಮಾಡ್ತೀರಾ, ಅದ್ ಯಾರೋ ಹೇಳಿದ್ದಕ್ಕೆ ನೀವ್ ಯಾಕೆ ಪೂಜೆ ಮಾಡ್ತೀರಾ ಯೋಗಿಗಳು ಅಂತ. ಅವ್ರು ಯೋಗಿ ಅವಾಗ ಹೇಳ್ತಾರೆ, ಅದು ನಮ್ಮ ಕುಟುಂಬ ಸಂಬಂಧಪಟ್ಟಿದ್ದು, ನಮ್ಗೆ ಹಿಂದೆ ಕಾಲದ ಋಷಿ ಮುನಿಗಳು ಕೊಟ್ಟಿರೋ ಅಂತ ವಸ್ತು, ಅದನ್ನ ನೀವು ಪೂಜೆ ಮಾಡಿ ಕೊಟ್ಟಿರೋದು, ಅದು ಕೊಡಬಾರ್ದಿತ್ತು ಅಂತ. ಆಗ ಅದು ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ವಾಪಸ್ ಕೇಳೋದಕ್ಕೆ ರಾಣಿ ಹತ್ರ ಹೋಗ್ತಾರೆ. ಅವರು ಅದನ್ನ ಕೊಡೋದಿಲ್ಲ. ಆಗ ಅವರು ಸಿಕ್ಕಿರೋ ಸ್ನೇಹಿತ ಅಂದ್ರೆ ಅಭಿರಾಮ್. ಎಲ್ಲದರಲ್ಲೂ ಅಭಿರಾಮ್ ಅನ್ನೋ ಸ್ನೇಹಿತ ಇರ್ತಾನೆ. ವೇಮನ ಅವರಿಗೆ ಅಭಿರಾಮ್ ಅನ್ನೋ ಸ್ನೇಹಿತ ತುಂಬಾ ಒಳ್ಳೆ ಸ್ನೇಹಿತ ಆಗಿರ್ತಾನೆ. ಅವ್ರ ಹತ್ರದಿಂದ ಹೇಳಿಸಿ ಅದನ್ನ ಇಸ್ಕೊಂತಾರೆ. ಆಮೇಲೆ ಒಂದು ಘಟನೆ ಅಂದ್ರೆ ಜ್ಯೋತಿ ಜ್ಯೋತಿ ಹೊಸ ಚಿಟ್ಟಿ ಅನ್ನೋದಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ಸಮಸ್ಯೆ ಬಂದಾಗ ಇವ್ರೇನ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡಿಸ್ತಿರ್ತಾರೆ. ಆದ್ರೆ ಆ ಮಗು ವಾಸಿ ಆಗ್ತಿರಲ್ಲ, ಅದು ಇದು ವಾಸಿ ಆಗ್ತಿರಲ್ಲ, ಅದು ಕಾಯಿಲೆ ಅನ್ನೋದು ಜಾಸ್ತಿ ಆಗ್ತಿರುತ್ತೆ. ಆದ್ರೆ ಇವ್ರಿಗೆ ರಾಣಿಯನ್ನ ಕಡೆ ಒಲವು ಜಾಸ್ತಿ. ರಾಣಿಯನ್ನ ಡೈಲಿ ಹೋಗಿ ಮೀಟ್ ಮಾಡ್ಬೇಕು, ಮಾತಾಡ್ಸ್ಲೇಬೇಕು ಅನ್ನೋ ಒಂದು ಒಲವು. ಆ ಮಗು ಯಾವಾಗ್ಲೂ ಹೇಳ್ತಿರ್ತಾರೆ, ಚಿಕ್ಕಪ್ಪ ಚಿಕ್ಕಪ್ಪ ನೀನು ಜೊತೆಲಿ ಇರಿದಾಗ ಇವರು 10 ನಿಮಿಷ ಬಂದೆ, ಅರ್ಧ ಗಂಟೆ ಬಂದೆ ಅಂತೇಳಿ ಆ ರಾಣಿ ಹತ್ರ ಹೋಗ್ತಿರ್ತಾರೆ. ಆ ರಾಣಿಗೆ ಒಂದು ಆಸೆ ಹುಟ್ಟುತ್ತೆ, ಏನಪ್ಪಾ ಅಂದ್ರೆ ಇವ್ರ ಮನೆಯಲ್ಲಿ ಚಿನ್ನ ಎಲ್ಲ ಟ್ಯಾಕ್ಸ್ ಕಟ್ಟಿರ್ತಾರ, ಟ್ಯಾಕ್ಸ್ ವಸೂಲು ಮಾಡಿರೋ ದುಡ್ಡುಗಳನ್ನ ನಾವು ತಗೊಂಬನ್ನಿ, ನನ್ನ ಮೇಲೆ ಸುರಿಬೇಕು ನೀವು, ಇಲ್ಲ ಆದ್ರೆ ನಿಮ್ಮ ಹತ್ರ ಮಾತಾಡ್ಸಲ್ಲ ಅಂತ ಒಂದು ಹೇಳಿರ್ತಾರೆ. ಇದನ್ನ ಮಾತಾಡ್ಸಲ್ಲ ಅಂತ ಹೇಳಿದಾಗ ಅವರು ಹೌದಾ ಆಯ್ತು ಅಂತೇಳಿ ಆ ಟ್ಯಾಕ್ಸ್ ಇರೋ ದುಡ್ಡುಗಳನ್ನ ತಗೊಂಡೋಗಿ ಅವ್ರ ರಾಣಿಯನ್ನವ್ರ ಮೈ ಮೇಲೆ ಸುರಿದು ಬಿಡ್ತಾರೆ. ಸುರಿದು ಬಿಟ್ಟಾಗ ಆ ದುಡ್ಡುಗೆ ರಾಜರಿಗೆ ಕಪ್ಪ ಕಾಣಿಕೆ ಕಟ್ಟಬೇಕಲ್ಲ, ಅವಾಗ ಅವರು ಅಣ್ಣನ ಮೇಲೆ ಕೇಸ್ ಹಾಕ್ತಿದ್ದಾರೆ. ಅಂದ್ರೆ ಅವಾಗ ಕೋರ್ಟ್ ಕೇಸ್ ಹಾಕಿ ಅವರನ್ನು ಸೆರೆ ಜೈಲಿಗೆ ಇಳಿಸ್ತಾರೆ. ಅವಾಗ ತುಂಬಾ ಗೊತ್ತಾಗುತ್ತೆ ಅವ್ರಿಗೆ, ಇದೇನು ಹಿಂಗಾಗೋಯ್ತಲ್ಲ ಅಂತ. ತಿರ್ಗಾ ಮತ್ತೆ ರಾಣಿ ಹತ್ರ ಹೋಗಿ ಕೇಳ್ತಾರೆ. ಅವ್ರು ಹೇಳ್ತಾರೆ, ವೇಚಿಗೆ ಬಂದಿರೋ ದುಡ್ಡು ವಾಪಸ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಇವರು ಚಿಟ್ಟಿಯನ್ನ ಮಗುಗೆ ಹುಷಾರಿಲ್ಲದೆ ಕರೆಸ್ತಾರೆ. ಈ ವೇಮನ ಅವರೇ ಬನ್ನಿ, ನಿಮ್ಮ ಅಣ್ಣನ ಮಗಳು ತುಂಬಾ ಸೀರಿಯಸ್ ಆಗಿದೆ, ಬಂದು ನೀವು ನೋಡ್ಕೊಂಡು ಹೋಗಿ ಅಂತ. ಆದ್ರೆ ಅವ್ರು ಬಂದು ನೋಡಿದಾಗ ಆ ಮಗು ಅವ್ರ ಜೊತೆ ಮಾತಾಡ್ತಾ ಅವರು ಇದ್ರಲ್ಲಿ ತೀರೋಗ್ತಾಳೆ, ಸತ್ತೋಗ್ತಾಳೆ. ಆ ಮಗು ಸತ್ತೋದಾಗ ಅವ್ರಿಗೆ ಅನಿಸುತ್ತೆ, ಅಯ್ಯೋ ಇದೇನಿದು, ನಾನು ಏನೋ ಮಾಡ್ತಾ ಇದ್ದೀನಲ್ಲ, ನನ್ಗೆ ಇದೇನು ಅರ್ಥ ಆಗ್ತಿರ್ವಲ್ಲ. ಸಾವು ಅನ್ನೋದು ಯಾವುದು, ಸಾವು ಅಂದ್ರೆ ಏನು, ನಾವೆಲ್ಲಿಗೆ ಹೋಗ್ತಾ ಇದೀವಿ, ಎಲ್ಲಿಂದ ಬರ್ತಾ ಇದೀವಿ, ಯಾರಿಗೆ ಇದಕ್ಕೆಲ್ಲ ಕರ್ತರು ಯಾರು, ಇದನ್ನ ಮಾಡ್ತಾ ಇರೋರು ಯಾರು ಅಂತ ಕೇಳಿದಾಗ ಹೋಗಿ ಒಂದು ದೇವಸ್ಥಾನ, ಈಶ್ವರ ದೇವಸ್ಥಾನದಲ್ಲಿ ಕುತ್ಕೊಂಡು ಅವ್ರು ಹೇಳ್ತಾರೆ, ಮಾತಾಡ್ತಾರೆ. ಆ ಶಿವನ ಮುಂದ್ಗಡೆ ಕುತ್ಕೊಂಡು ಗಂಟೆ ಗಟ್ಲೆ ಕೇಳ್ತಿರ್ತಾರೆ, ನಾನ್ ಯಾರು, ಇದು ನಾನು ಯಾಕೆ ಸಾವು ಅನ್ನೋದು ಬಂತು, ಇದಕ್ಕೆ ಯಾರ್ ಕಾರಣ, ನಾವೆಲ್ಲಿ ಹೋಗ್ತೀವಿ ಸತ್ತ ಮೇಲೆ ಅಂತ ಒಂದು ಕ್ವಶನ್ ಅಂತ ಕೇಳ್ತಾರೆ. ಆ ಕ್ವಶನ್ ಕೇಳ್ತಾ ಕೇಳ್ತಾ ಅವರು ಹಂಗೆ ಮಲಿಕೊಂಡ್ಬಿಟ್ಟಿರ್ತಾರೆ. ಆ ಶಿವನ್ ಮುಂದ್ಗಡೆನೆ ಮಲಿಕೊಂಡ್ಬಿಟ್ಟಾಗ ಅವಾಗ ಶಿವರೂಪದಲ್ಲಿ ಒಬ್ಬ ಗುರುಗಳಾದವರು ಸನ್ಯಾಸಿಯಾಗಿ ಬರ್ತಾರೆ, ಶಿವಾಗಿ. ಅವ್ರು ಬಂದು ಒಂದ್ ಮಾತು ಹೇಳ್ತಾರೆ, ಯಾಕೆಲ್ಲ ಇವೆಲ್ಲ ತಿಳ್ಕೊಬೇಕು ನೀನು, ಸಾವು ಅಂದ್ರೆ ಏನು, ಸಾವಿನ ಬಗ್ಗೆ ಯಾಕೆ ತಿಳ್ಕೊಬೇಕು, ಎಲ್ಲರೂ ಸಾಯ ಸ್ಥಿತಿ ಒಂದೇನೆ, ಸಹಜವಾಗಿ ಸಾಯ್ತಾರೆ, ಅದ್ರ ಬರ್ತಾರೆ, ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ ಅಂತ ಕೇಳ್ತಾರೆ. ಇಲ್ಲ, ಇದನ್ನ ಏನಂತ ತಿಳ್ಕೊಬೇಕು ಅಂತ ಕೇಳ್ತಾರೆ. ಇದು ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ನಿನ್ಗೆ ಆಸ್ತಿ ಬೇಕಾ, ಅಂತಸ್ತು ಬೇಕಾ ಅಂತಾರೆ. ಸ್ವಾಮಿ, ನಾನು ಎಲ್ಲ ಇರೋ ಆಸ್ತಿಗಳೆಲ್ಲ ಕಳೆದ್ಬಿಟ್ಟಿದೀನಿ, ಇರೋ ಆಸ್ತಿ ನನ್ಗೆ ಏನೋ ಆಸ್ತಿ ಮೇಲೆ, ಒಂದು ವಸ್ತುಗಳ ಮೇಲೆ, ಯಾವ್ದ್ರ ಮೇಲೆ ಇಷ್ಟ ಇಲ್ಲ ಅಂತ ಹೇಳಿದಾಗ
ಅವಾಗ ಅವರು ಬೋಧನೆ ಮಾಡ್ತಾರೆ ಧ್ಯಾನ ಅಂತ. ಧ್ಯಾನವನ್ನು ಬೋಧನೆ ಮಾಡಿದಾಗ ಅವರು ಧ್ಯಾನವನ್ನು ಮಾಡ್ತಾರೆ. 3 ವರ್ಷ ಕಂಟಿನ್ಯೂಸ್ ಆಗಿ ಧ್ಯಾನವನ್ನು ಮಾಡ್ತಾರೆ. 3 ವರ್ಷ ಧ್ಯಾನವನ್ನು ಮಾಡಿದ್ಮೇಲೆ ಅವರು ಬರೇ ಒಂದು ಬಟ್ಟೆಯನ್ನು ಸುತ್ತಕೊಂಡು ಮಾತ್ರ ಜೀವಿಸ್ತಾರೆ. ಅವ್ರ ಫೋಟೋಗಳನ್ನ ನೋಡಿದಾಗ ನೀವು ಬರೇ ಬಟ್ಟೆಯಲ್ಲಿ ಇರ್ತಾರೆ ಅವ್ರು. ಯಾವ್ದೇ ವಸ್ತುಗಳ ಯಾವುದೇ ಇವನ್ನೆಲ್ಲ ಹಾಕೊಂಡಿರಲ್ಲ. ಯಾಕಂದ್ರೆ ಅವ್ರು ಯೋಗಿ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಏನು ಎಲ್ಲಾ ಜೀವನದಲ್ಲಿ ತ್ಯಜಿಸ್ಬಿಟ್ಟಿರ್ತಾರೆ. ಎಲ್ಲಾ ನೋಡ್ಬಿಟ್ಟಿರ್ತಾರಲ್ಲ, ಕಷ್ಟವನ್ನು ನೋಡಿದಾಗ ದುಡ್ಡು ಎಲ್ಲ ನೋಡ್ಬಿಟ್ಟಿರ್ತಾರೆ. ಒಬ್ಬ ಹೆಣ್ಣು ಮೋಸ ಮಾಡೋದು ಹಿಂಗೆ ಅಂತಾನು ನೋಡ್ಬಿಟ್ಟಿರ್ತಾರಿಂದ ಅವರು ತ್ಯಜಿಸ್ಬಿಟ್ಟಿರ್ತಾರೆ. ಓನ್ಲಿ ಒಂದು ಬಟ್ಟೆ ಅನ್ನೋದು ಕಟ್ಕೊಂಡಿರ್ತಾರೆ. ಅವ್ರು ಕೂತಾಗ ಅವ್ರ ಫ್ರೆಂಡ್ ಆದ ಅಭಿರಾಮ್ ಅನ್ನೋರು ಇವ್ರು ನೋಡಿ ಗುರ್ತಿಸ್ತಾರೆ. ಸುಮ್ನೆ ಒಂದ್ ಕಡೆ ಮೂಲೆಯಲ್ಲಿ ಕೂತು ಅವರು ಧ್ಯಾನ ಮಾಡ್ಕೊಂಡು ಕೂತಿರ್ತಾರೆ. ಕೇಳಿದಾಗ ಅಭಿರಾಮ್ ಕೇಳ್ತಾರೆ, ಯಾಕೆ ಹಿಂಗ ಆಗ್ಬಿಟ್ರಿ ನೀವು? ಚೆನ್ನಾಗಿದ್ರಲ್ಲ, ನೀವ್ ಎಷ್ಟೆಷ್ಟೋ ಕಲೆಯನ್ನು ವಿದ್ಯೆಗಳನ್ನ ಕಲ್ತಿದ್ರಿ, ಯಾಕೆ ಹಿಂಗ ಆಗ್ಬಿಟ್ರಿ? ಏನ್ ಕಲ್ತ್ರಿ, ಏನ್ ಪ್ರಯೋಜನ? ನಾನ್ ಯಾರಂತ ತಿಳ್ಕೊಳ್ಳೋದಕ್ಕೆ ಇನ್ನ ಮುಂಚೆ ಇರೋದ್ರಲ್ಲಿ ಸತ್ಯ ಇನ್ಯಾವ್ದ್ರಲ್ಲೂ ಇಲ್ಲ. ಏನ್ ಕಲ್ತಿ ಏನ್ ಪ್ರಯೋಜನ ಅಂತ ಕೇಳ್ತಾರೆ. ಅವಾಗ ಅವ್ರಿಗೆ ಒಂದು ಜನಗಳೆಲ್ಲ ಅಲ್ಲೆಲ್ಲ ಸೇರ್ತಾರೆ. ಇವ್ರು ಯಾರೋ ಯೋಗಿ ಇದಾರಲ್ಲ, ಯಾರು ಇವ್ರು ಹೆಂಗೆ ಅಂತ ಕೇಳಿದಾಗ ಅಭಿರಾಮ್ ಹೇಳ್ತಾರೆ, ಇವರು ಸಾಕ್ಷಾತ್ ರಾಜ ಕುಟುಂಬದವರು. ಇವರು ಒಂದು ಚಿನ್ನವನ್ನು ಕಂಡುಹಿಡಿದಿರ್ತಾರೆ. ಚಿನ್ನ ಅಂದ್ರೆ ಅದೊಂದು ಕಾಡಿನಲ್ಲಿ ಸಿಗುತ್ತೆ. ಶ್ರೀಶೈಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಚಿನ್ನ ಅದು ಸಿಗುತ್ತೆ. ಅದು ಚಿನ್ನ ಹೆಂಗೆ ಅಂದ್ರೆ ಅದು ಅಮೃತದಾಗ ಸಿಗುತ್ತೆ. ಅದನ್ನ ತಗೊಂಬಂದು ಕಬ್ಬಿಣದ ಮೇಲೆ ಹಾಕಿದ್ರೆ ಚಿನ್ನ ಆಗುತ್ತೆ. ಅಂತವನ್ನು ಇವರು ಕಂಡುಹಿಡಿದಿರ್ತಾರೆ. ಇವ್ರಂತ ಮಹಾನ್ ಭಾವರು. ಇವರೆಲ್ಲ ಕಷ್ಟ ಇದ್ ಮಾಡಿದ್ದಾರೆ. ಆದ್ರೂ ಇವರು ಯಾಕೆ ಹಿಂಗಾದ್ರಂತ ಗೊತ್ತಿಲ್ಲ. ಒಂದು ಮಗು ಚೇಂಜ್ ಆಯ್ತು, ಒಂದು ಮಗುವಿಂದ ಚಿಟ್ಟಿಯಿಂದ ಚೇಂಜ್ ಆದ್ರು ಇವರು ಅಂತ ಹೇಳ್ತಾರೆ. ಆದ್ರೆ ಇವ್ರನ್ನ ಆಮೇಲೆ ಹೇಳ್ತಾರೆ ಜನ, ಹೌದಾ ಅಂದಾಗ ಅವ್ರ ಅಭಿರಾಮ್ ಹೇಳ್ತಾರೆ, ಇವ್ರು 3 ವರ್ಷದಿಂದ ಊಟ ತಿಂಡಿ ನಿದ್ದೆ ಇಲ್ದೇನೆ ಧ್ಯಾನ ಮಾಡಿರ್ತಾರೆ ಅಂತ ಹೇಳ್ತಾರೆ. ಅವಾಗ ಇವ್ರು ಜನಗಳು ಹೇಳ್ತಾರೆ, ಇವ್ರು ಏನಾದ್ರು ಮುಟ್ಟಿದ್ರೆ, ಅವ್ರ ಅಭಿರಾಮ್ ಹೇಳ್ತಾರೆ, ಇವ್ರು ಏನಾದ್ರು ಮುಟ್ಟಿದ್ರೆ ಅವ್ರ ಮನೆ ಚಿನ್ನ ಆಗುತ್ತೆ ಅಂತ. ಚಿನ್ನ ಆದಾಗ ಅಂತ ಜನಗಳಿಗೆ ಅಲ್ಲಿಲ್ಲ ಊರಿನ ಜನಗಳೆಲ್ಲ ಏನ್ ಮಾಡ್ತಾರೆ, ಅವ್ರಿಗೆ ಏನೋ ತಿನ್ನೋದಕ್ಕೆ ಎಲ್ಲರೂ ತಂದು ಕೊಡ್ತಾರೆ. ಎಲ್ಲರೂ ತಂದು ಅವ್ರ ಮುಂದೆ ಇಕ್ತಾರೆ. ಅವ್ರು ಕಣ್ ಬಿಟ್ಟು ನೋಡಲ್ಲ, ಸುಮ್ನೆ ಕೂತಿರ್ತಾರೆ. ಆದ್ರೆ ಒಂದು ಹಾಡು ಕೇಳಿಸ್ತಿರುತ್ತೆ, ಮಾಯೆ ಯಾವುದು, ಮಾಯೆಯಿಂದ ಬದುಕಬೇಡಿ ಮಾಯೆಯಿಂದ ಅಂತ ಒಂದು ಕುರುಡ ಅಜ್ಜಿ ಒಂದು ಹಾಡು ಹೇಳ್ತಿರ್ತಾರೆ ದೇವಸ್ಥಾನದ ಹಿಂದು ಭಾಗದಲ್ಲಿ. ಅದೇ ದೇವಸ್ಥಾನ ಮುಂದ್ಗಡೆ ಇವ್ರ ಜನಗಳೆಲ್ಲ ಅವ್ರು ಊಟ ತಗೊಂಡು ಹೋಗ್ತಿರ್ತಾರೆ ಅವ್ರಿಗೆ ವೇಮನ ಕೊಡೋದಕ್ಕೆ. ಆ ವೇಮನ ಕೊಡಕ್ ಮಾತ್ರ ದುಡ್ಡು ತಗೊಂಡು ಹೋಗ್ತಾರೆ ಊಟನ. ಅಜ್ಜಿ ಕೊಡೋದಿಲ್ಲ. ಅಜ್ಜಿನ ತಳ್ತಾರೆ ಆಚೆಗೆ. ಅಜ್ಜಿ ಮೊಮ್ಮಗಳನ್ನ, ಒಂದು ಚಿಕ್ಕ ಮಗುನ ತಳಿತಿರ್ತಾರೆ. ಅವರು ವೇಮನೆಗೆ ಹಾಡು ಕೇಳಿಸುತ್ತೆ, ಇದು ಮಾಯದಿಂದ ಬದುಕ್ತಿದ್ರ, ಹೊಟ್ಟೆ ಹಸ್ತವ್ರು ಊಟ ಕೊಡ್ಬೇಕು, ಅದ್ರ ಬಿಟ್ಟು ಬೇರೆಯವ್ರಿಗೆಲ್ಲ ಕೊಡ್ತಿದ್ರ ಅಂತ. ಇವ್ರು ವೇಮನ ಏನು ಕೇಳಿರಲ್ಲ. ಆದ್ರೆ ಇವರು ಜನಗಳು ಗೊತ್ತಿರುತ್ತಲ್ಲ, ತಟ್ಟೆಯಲ್ಲಿ ಇಟ್ಕೊಂಡ್ಬಂದಿರ್ತಾರೆ. ಒಂದು ಎಲ್ಲ ಸ್ವೀಟ್ಸ್ ಎಲ್ಲ ತಗೊಂಬಂದು, ಹಣ್ಣುಗಳನ್ನ ತಗೊಂಬಂದು, ಆ ಹಣ್ಣುಗಳನ್ನ ಕೊಟ್ರೆ, ಆ ಹಣ್ಣು ಮುಟ್ಟರೆ ಸಾಕು ನಮ್ಮ ಮನೆ ಚಿನ್ನ ಆಗುತ್ತೆ ಅನ್ನೋ ಒಂದು ಇದಿರುತ್ತೆ. ಆದ್ರೆ ಅವ್ರು ಯಾರು ಅದನ್ನ ಅವರು ವೇಮನ ಅವರು ಅದನ್ನ ಮುಟ್ಟೋದಿಲ್ಲ. ಸೀದಾ ಆ ಅಜ್ಜಿ ಹತ್ರ ಹೋಗ್ತಾರೆ. ಆ ಅಜ್ಜಿ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಅಳಿಸಿದನ್ನ ತಿಂತಿರುತ್ತೆ. ಅಳಿಸಿದನ್ನ ತಿಂತಾ ಇರ್ಬೇಕಾದ್ರೆ ಅಳಿಸಿದನ್ನ ತಿಂತಾ ಇರುತ್ತೆ. ಹೋಗಿ ಅವರು ಕೇಳ್ತಾರೆ, ಅಮ್ಮ ನನಗೆ ಹೊಟ್ಟೆ ಹೆಚ್ಚಿದೆ. ವೇಮನ ಅವ್ರು ಕೇಳ್ತಾರೆ, ಹೊಟ್ಟೆ ಹೆಚ್ಚಿದೆ, ಸ್ವಲ್ಪ ಅನ್ನ ಕೊಡಿ. ಅವ್ರು ವೇಮನ ಕೇಳಿದಾಗ ಆ ಅಜ್ಜಿ ಕೇಳ್ತಾಳೆ, ಅಯ್ಯೋ ನಾನೇ ಭಿಕ್ಷಕ್ಕೆ, ನನ್ನ ಭಿಕ್ಷೆ ಮಾಡಿ ತಿಂತಾ ಇದೀನಿ, ನೀವು ನನ್ನ ಕೇಳ್ತಾ ಇದ್ರ, ನೀನು ಭಿಕ್ಷಕ್ಕೆ, ನಿನಗಿಂತ ದೊಡ್ಡ ಭಿಕ್ಷಕ ಅಂತ. ಪ್ರಪಂಚದಲ್ಲಿ ಯಾರು ಏನನ್ನೂ ತಗೊಂಡು ಹೋಗೋದಿಲ್ಲ, ನಿನಗಿಂತ ದೊಡ್ಡ ಭಿಕ್ಷಕ, ನನಗೆ ಅನ್ನ ಕೊಡಿ ಅಂತ. ಆ ತಂಗಳಣ್ಣನೇ ಇವ್ರಿಗೂ ಕೊಡ್ತಾರೆ. ಅವಜ್ಜಿ ಅಷ್ಟೊತ್ತಿಗೆ ಶಿವನ್ ಅನ್ಸ್ಕೊಂತಾಳೆ, ನನಗೂ ಇಷ್ಟ ದಿವಸಕ್ಕೆ ಒಂದು ದಾನ ಮಾಡೋಷ್ಟು ಶಕ್ತಿ ಕೊಟ್ಟಲ್ಲ ಭಗವಂತ ಅಂತ. ಕೊಟ್ಟಿದ್ಯಲ್ಲ ಅಂತ ಅನ್ಕೊಂಡು ಅವಾಗ ಒಂದು ಹಾಡು ಅವಾಗ ಕೇಳ್ತಾರೆ, ನೀನ್ ಯಾರು ಅಂತ ಕೇಳಿದಾಗ, ನಾನು ವೇಮನ ಸ್ವಾಮಿಗೆ ನಾನು ತಂಗಳನ್ನ ಇಕ್ಬಿಟ್ನಲ್ಲ ಅಂತ ಅವ್ರು ಬೇಜಾರ್ ಮಾಡ್ಕೊಂತಾರೆ. ನಾನ್ ನಿಮ್ಮನ್ನ ನೋಡ್ಬೇಕಲ್ಲ, ಅದು ಕಣ್ಣು ಕಾಣಲ್ವಲ್ಲ, ಹೆಂಗೆ ನೋಡೋದು, ನೀವು ನನ್ನ ನೋಡ್ಬೇಕಾ, ಆಯ್ತು ಅಂತ ಹೇಳಿ ಅವ್ರ ಕಣ್ಣಿನ ಮೇಲೆ 2 ಬೆರಳನ್ನ ಇಕ್ಕಿ ಕಣ್ಣು ಕೊಡಿಸ್ತಾರ. ಅವ್ರು ನೋಡು ನಾನು ನಿನ್ ತರನೇ ಇರೋದು, ನಾನೇನ್ ಬೇರೆ ಏನಲ್ಲ, ನನ್ನಲ್ಲೂ ಬ್ರಹ್ಮ ಇದ್ದಾನೆ, ನಿನ್ನಲ್ಲೂ ಬ್ರಹ್ಮ ಇದ್ದಾನೆ, ನನ್ನಲ್ಲೂ ದೇವ್ರಿದ್ದಾನೆ, ನಿನ್ನಲ್ಲೂ ದೇವ್ರಿದ್ದಾನೆ, ನೋಡ್ಕೋ ಅಂತ ಹೇಳ್ತಾರೆ. ಅವರು ಒಂದು ಹಾಡು ಹೇಳ್ತಾರೆ ಅವಾಗ, ಗಂಗೈನ ಚೋಟು ಗಂಗ ಪಾಲೈನ ಸಾಲು ಗಟ್ಟಿಡಂತ ಅಂತ ಅಂದ್ರೆ ಇಷ್ಟಾದ್ರೂ ಸಾಕು, ತಿನ್ನೋದಕ್ಕೆ ಇಷ್ಟಾದ್ರೂ ಸಾಕು,
ಜೀವನ ಬದುಕೋಕೆ ಇಷ್ಟು ಸಾಕು ಅಂತ ಒಂದು ಹಾಡು ಹೇಳ್ತಿರ್ತಾರೆ. ಹಾಡು ಹೇಳಿದ್ಮೇಲೆ ಅವರು ಎಲ್ಲ ಊರಿಗೂ ಪ್ರಚಾರಕ್ಕೆ ಹೋಗ್ತಾರೆ. ಅವ್ರ ಊರೂರು ಪ್ರಚಾರಕ್ಕೆ ಹೋದಾಗ ಅವ್ರಿಗೆ ಎಲ್ಲರೂ ಎದುರಾಗೋದು ಇದು. ಪೂಜೆಗಳು ಮಾಡ್ತಿರ್ತಾರೆ. ಬ್ರಾಹ್ಮಣರು ಶೆಟ್ರುಗಳನ್ನ ಅವರು ದೊಡ್ಡ ದೊಡ್ಡ ಊರನ್ನ ಜಾತಿಗಳನ್ನ ಕೀಡುಪಡಿಸ್ತಿದ್ದಾರೆ. ಅವರು ದೇವ್ರು ನಿಮ್ಮಲ್ಲೇ ಅವ್ರೆ ನೀವೇ ಹುಡುಕೊಳ್ಳಿ, ಯಾರಿಗೂ ಮೋಸ ಮಾಡಬೇಡಿ ಅಂತೇಳಿ ಹೇಳ್ತಿದ್ದಾರೆ. ಇದು ತಪ್ಪು ಅಂತೇಳಿ ಎಲ್ಲಾ ದೊಡ್ಡ ದೊಡ್ಡ ಕ್ಯಾಶ್ ಅಂದ್ರೆ ಒಂದು ಇವರೆಲ್ಲ ಸೇರಿ ಅವ್ರನ್ನ ಮಾತಾಡ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರನ್ನ ಆಚೆಗೆ ತಳ್ಳೋದು, ನೀವು ಬರ್ಬೇಡ್ರಿ ಅಂತ ಹೇಳೋದು. ಆದ್ರೆ ವೇಮನ ಅವರು ಬಿಡೋದಿಲ್ಲ. ಎಲ್ಲ ಊರಿಗೆ ಹೋಗಿ ಪ್ರಚಾರ ಮಾಡೋದು, ಜನಗಳನ್ನ ಉತ್ತೇಜನ ಮಾಡಿಸೋದು, ನೀವೇ ದೇವ್ರು ಅನ್ನೋ ಒಂದು ಹೇಳೋದು, ಇದು ಧ್ಯಾನವನ್ನು ಮಾಡ್ರಿ, ಈ ದೇವ್ರು ಇಲ್ಲೇ ಇದ್ದಾನೆ, ನಿಮ್ಮಲ್ಲೇ ಇದ್ದಾನೆ ಅಂತ ಒಂದು ಹೇಳ್ತಾ ಹೋಗ್ತಿರ್ತಾರೆ. ಅವ್ರ ಹಾಡುಗಳಲ್ಲಿ ಪ್ರಚಾರ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಡು ಹೇಳ್ತಾ ಪದ್ಯಗಳನ್ನ ಹೇಳ್ತಾ ಪ್ರಚಾರ ಮಾಡ್ಕೊಂಡು ಹೋಗ್ತಿರ್ತಾರೆ. ಆ ಪ್ರಚಾರ ಹೆಂಗಿರುತ್ತೆ ಅಂದ್ರೆ ಬೇರೆಯವ್ರಿಗೆ ಅದನ್ನ ಹರ್ಟ್ ಮಾಡ್ದಂಗ್ ಇರುತ್ತೆ, ಹರ್ಟ್ ಮಾಡ್ದಂಗ್ ಆಗ್ತಾ ಇರುತ್ತೆ. ಆದ್ರೆ ಅವ್ರು ಬಿಡೋದಿಲ್ಲ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾರೆ. ಕಡಪ ಆಂಧ್ರ ಪ್ರದೇಶ ಎಲ್ಲಾ ಕಡೆನೂ ಅವರು ಸುತ್ತಾರೆ. ಅನಂತಪುರ ಡಿಸ್ಟಿಕ್, ಕಡಪ ಡಿಸ್ಟಿಕ್, ಚಿತ್ತೂರು ಡಿಸ್ಟಿಕ್ ಎಲ್ಲಾ ಕಡೆನೂ ಅವರು ಪ್ರಚಾರಕ್ಕೆ ಹೋಗ್ತಾರೆ. ಪ್ರಚಾರದಲ್ಲಿ ಲಾಸ್ಟ್ಗೆ ಬಂದು ನಿಂತ್ಕೊಳ್ಳೋದು ಅನಂತಪುರ ಡಿಸ್ಟಿಕ್ ಅಲ್ಲ, ಕದರಿ ಎಂಬ ಕ್ಷೇತ್ರದಲ್ಲಿ. ಕದರಿ ಎಂಬ ಕ್ಷೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲ ಇದೆ. ಅಲ್ಲಿ ಬಂದು ಅವರು ನಿಲ್ಲಿಸ್ಬಿಡ್ತಾರೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಹೋಗಿ ಅವರು ಶಾಶ್ವತವಾಗಿ ನಿಲ್ಲಿಸ್ಬಿಡ್ತಾರೆ. ಅಲ್ಲೇನೆ ಎಲ್ಲರಿಗೂ ಜನಗಳಿಗೆ ಹೇಳ್ತಾ ಆಧ್ಯಾತ್ಮಿಕವಾಗಿ ಅವರನ್ನು ಹೇಳ್ತಾ ಅವ್ರ ಪದ್ಯಗಳಲ್ಲಿ ಹೇಳ್ತಾ, ಅವ್ರ ಪದ್ಯ ಒಂದು ತುಂಬಾ ನೆನಪಿದೆ ನನಗೆ. ನಾನು ಸ್ಕೂಲಲ್ಲಿ ಓದಿರೋ ಪದ್ಯ ಅದು ಬಂದು ಉಪ್ಪು ಕಪ್ಪು ರಂಬು ನೊಕ್ಕ ಪೋಲುಕಲೊಂಡು ಚೂಡ ಚೂಡ ವಿಚರ ವಿಶ್ವರಾಜ ರಾಮ ವಿನರ ವೇಮ. ಅಂದ್ರೆ ಅದ ಅರ್ಥ, ಉಪ್ಪು ಕಪ್ಪು ರಂಬು ಅಂದ್ರೆ ಉಪ್ಪು ಮತ್ತೆ ಕರ್ಪೂರ ಒಂದೇ ತರ ಇರುತ್ತೆ, ಆದ್ರೆ ಬೇರೆ ಬೇರೆ, ಆದ್ರೆ ರುಚಿ ಬೇರೆ, ಅದ್ರ ಕಲರೇ ಬೇರೆ, ಅದು ಗಾತ್ರನೇ ಬೇರೆ ತರ ಇರುತ್ತೆ. ಆದ್ರೆ ನೊಕ್ಕ ಪೋಲು ಕಲುಂಡು, ಯಾರನ್ನು ನೀವು ಹರ್ಟ್ ಮಾಡ್ಬೇಡಿ, ಯಾರನ್ನು ತೇಳ ಮಾಡ್ಬೇಡಿ ಅಂತ. ಮತ್ತೆ ಪುರುಷಲು ವೀರಯ್ಯ ಅಂದ್ರೆ ನಮ್ಗಿಂತ ಇನ್ನ ದೊಡ್ಡ ದೊಡ್ಡ ತಿಳ್ಕೊಂಡಿರೋರು ಇರ್ತಾರೆ, ಅವ್ರನ್ನ ಯಾರು ಕಣಿಗಾಣಿಸ್ಬೇಡಿ ಅಂತ ಒಂದು ಪದ್ಯ ಹೇಳ್ತಾರೆ ಅವ್ರು. ಮತ್ತೆ ಇನ್ನೊಂದು ಪದ್ಯ ಹೇಳ್ತಾರೆ ಅವ್ರು, ನನ್ಗೆ ಅದನ್ನೊಂದು ಪದ್ಯ ಜ್ಞಾಪಕ ಇದೆ. ಪಟ್ಟು ಪಟ್ಟರಾದು ಪಟ್ಟು ವಿಡವರಾದು ಪಟ್ಟಿ ವಿಡಿಸಿತೆ ಸಾವುಡು ಮಂಚದ ವೇಲಯ ಅಂತ ಹೇಳ್ತಾರೆ. ಅಂದ್ರೆ ಪಟ್ಟು ಪಟ್ಟರಾದು ಅಂದ್ರೆ ಯಾವ್ದೇ ಕೆಲಸ ಹಿಡಿದ್ರೆ ಅದನ್ನ ಬಿಡಬಾರ್ದು, ಇಲ್ಲ ಅದ್ರ ಕೆಲಸದ ಬಗ್ಗೆ ಫಸ್ಟ್ ತಿಳ್ಕೊಂಡು ಅದನ್ನ ಹಿಡ್ಕೋಬೇಕು. ಇಲ್ಲಾಂದ್ರೆ ಗೊತ್ತಿಲ್ಲ ಅಂದ್ರೆ ಅದನ್ನ ಅದ್ರ ಬಗ್ಗೆ ಹೋಗ್ಬಾರ್ದು. ಹಿಡಿದ್ರೆ ಅದನ್ನ ಬಿಡಬಾರ್ದು, ಬಿಟ್ರೆ ಅವ್ರು ಅಂತ ಮೂರ್ಖ ಯಾರು ಇಲ್ಲ, ಅದ್ರ ಬದಲು ಸಾಯೋದ್ ಮೇಲು ಅಂತ ಹೇಳ್ತಾರೆ ಅವರು. 1730 ಅಂದ್ರೆ 78 ವರ್ಷ ಬದುಕಿರ್ತಾರ ಅವರು. 78 ವರ್ಷದಲ್ಲಿ ಅವರು ಸಾವಿರಾರು ಪದ್ಯಗಳನ್ನು ಹೇಳಿರ್ತಾರೆ. ಅವ್ರಿಗೆ ನ್ಯಾಷನಲ್ ಅವಾರ್ಡ್ಗಳನ್ನು ಕೆಲವು ಕೊಡ್ತಾರೆ. ಅವ್ರು ಹೋದ್ಮೇಲೆ ನ್ಯಾಷನಲ್ ಅವಾರ್ಡ್ ಕೊಡ್ತಾರೆ. ಮತ್ತೆ ಪೋಸ್ಟ್ ನಮ್ಮ ಇಂಡಿಯನ್ ಪೋಸ್ಟ್ ಇದೆಯಲ್ಲ, ಅಲ್ಲಿ ಒಂದು ಸ್ಟಿಕ್ಕರ್ ಕೊಡ್ತಾರೆ, ಸ್ಟಾಂಪ್ ಅಂತ ಹೇಳ್ತೀವಲ್ಲ, ಆ ಸ್ಟಾಂಪ್ ಅವರು ಹೆಸರಲ್ಲಿ ಸ್ಟಾಂಪ್ ಮುದ್ರೆ ಆಗುತ್ತೆ. ಇವಾಗಲೂ ಅದು 1900 ನಮ್ಗೆ ಸ್ವತಂತ್ರ ಬಂದಾಗ ಅದನ್ನ ಸ್ಟಾಂಪ್ ಕೊಟ್ಟರು, ಅವ್ರ ಹೆಸರಲ್ಲಿ ಒಂದು ಸ್ಟಾಂಪ್, ಯೋಗ ವೇಮನ ಅಂತ. ಹಳೆ ನೀವು ಯೂಟ್ಯೂಬ್ ಅಲ್ಲೆಲ್ಲ ಇದರಲ್ಲೆಲ್ಲ ಓಡೋದ್ರೆ ಬರುತ್ತೆ, ಗೂಗಲ್ ಅಲ್ಲಿ. ಆ ಪೋಸ್ಟ್ ಸ್ಟಾಂಪ್ ಇತ್ತು ಅವ್ರ ಹೆಸರಲ್ಲಿ. ಅಂತ ಯೋಗಿ ತುಂಬಾ ಆಧ್ಯಾತ್ಮಿಕವಾಗಿ ನಾವು ಅವ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಮ್ಮ ಪತ್ರಿಜಿ ಗುರುಗಳಾದ 1 ಗಂಟೆ ವಿಡಿಯೋ ಇದೆ. ಅವ್ರ ಪದ್ಯಗಳನ್ನೇ ಹೇಳಿದ್ದಾರೆ ಪತ್ರಿಜಿ ಗುರುಗಳು, ಅದನ್ನ ನೀವು ನೋಡ್ಬೋದು. ನಾನು ಸಿಂಪಲ್ ಆಗಿ ಇವತ್ತು ಹೇಳಿದೀನಿ ಫಸ್ಟ್ ಟೈಮ್ ಅಂತೇಳಿ. ಇವರು ಕದ್ರಿ ಹತ್ರ ಕೊಟ್ಟೂರು ಅಂತ ಹೇಳಿ ಒಂದು ಊರದಲ್ಲಿ 11 ಕಿಲೋಮೀಟರ್ ಆಗುತ್ತೆ, ಕದ್ರಿಯಿಂದ 11 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಹೋಗಿ ವಾಸ ಆಗಿ ಅಲ್ಲೇ ಇವರು ಸಮಾಧಿ ಆಗ್ತಾರೆ, ಜೀವ ಸಮಾಧಿ ಆದಾಗ ಎಲ್ಲ ಸಾವಿರಾರು ಜನ ಸೇರ್ತಾರೆ. ಅವ್ರಿಗೆಲ್ಲರಿಗೂ ವೀಡ್ಕೊಳ್ಳಿ ಹೋಗ್ತಾರೆ ಅಲ್ಲಿಂದ. ಅವಾಗ ಸಮಾಧಿ ಆಗೋ ಡೇಟ್ ಬಂದು 1730 ಸಮಾಧಿ ಕದ್ರಿಯಿಂದ 11 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಹೋಗಿ ಸಮಾಧಿ ಆಗ್ತಾರೆ. ಸಮಾಧಿಯಾಗಿ ಅವರು ಕುಟುಂಬದವರೇ ಅದನ್ನ ಸಮಾಧಿಯನ್ನು ನೋಡ್ಕೊಂತಿರ್ತಾರೆ. ಇವಾಗಲೂ ಇದೆ ಅದು. ಆದ್ರೆ ಅವರು ಇವತ್ತಿಗೆ ಅದು ಸಮಾಧಿ ಒಳಗೆ ಹೋಗಿ 295 ದಿವಸ ಆಗಿರುತ್ತೆ.
295 ದಿವಸದಿಂದ ಅಲ್ಲಿ ಅವರು ಸಮಾಧಿ ಹೋದ್ಮೇಲೆ ಅವ್ರ ಮೇಲ್ಗಡೆ ಸಮಾಧಿ ಮೇಲ್ಗಡೆ ಒಂದು ದೀಪ ಹಚ್ಚಿರ್ತಾರೆ. ಆ ದೀಪ ಇವಾಗಲೂ ಉರಿತಾ ಇದೆ. ಅದು ಇನ್ನ ಆರಿಲ್ಲ, ಅದು ಆರೋದಿಲ್ಲ ಅಂತ ಹೇಳ್ತಾರೆ. ಅದು ದೀಪ ನಾನು ನೋಡ್ಕೊಂಡ್ ಬಂದಿದ್ದೀನಿ. ದೀಪ ಅವತ್ತು ಹಚ್ಚಿರೋ ದೀಪ ಇವತ್ತು ಉರಿತಾ ಇದೆ. ಅದಕ್ಕೆ ಸಾಕ್ಷಿ ಯೋಗಿ ವೇಮನ. ಅವ್ರನ್ನ ನಮಿಸ್ತಾ ಈ ಪ್ರೋಗ್ರಾಮ್ ಅನ್ನು ನನ್ಗೆ ಕೊಟ್ಟಿರೋ ನಮ್ಮ ಕೊಟ್ಟಿರೋ ಮಾತಾರ್ ಫೌಂಡೇಶನ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ಸೊ ಮಚ್.